ನಮಸ್ಕಾರ ಎಲ್ಲ ನನ್ನ ಕನ್ನಡದ ಬೇಡ ಜನಾಂಗದ ಜನತೆಗೆ ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ತಮಗೆಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಈ ವಿಡಿಯೋ ಮಾಡಲು ಉದ್ದೇಶ ಏನಂದರೆ, ಕರ್ನಾಟಕದಲ್ಲಿ ಯಾಕೆ ನಾಯಕ ಜನಾಂಗ ಮೌನ ತಾಳ್ತಾ ಇದೆ, ಮೌನ ವಹಿಸಿದೆ ಅನ್ನುವಂಥ ವಿಚಾರವನ್ನು ಹಂಚ್ಕೊಳ್ಬೇಕಂತೇಳಿ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಇದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ನಾಯಕ ಜನಾಂಗದ ಬಂಧುಗಳೇ. ಏನಂದರೆ, ನಾನಿವತ್ತು ಮಾತಾಡೋ ಉದ್ದೇಶ ಏನಂದರೆ, ಯಾಕೆ ಮೌನ ವಹಿಸ್ತಾ ಇದ್ದೀರಾ ಕರ್ನಾಟಕದ ಬೇಡ ಜನಾಂಗದ ಜನತೆ ಅಂತ. ಯಾಕೆ ಇವತ್ತು ಮೌನ ತಾಳಿದ್ದೀರಾ? ಇತಿಹಾಸವನ್ನು ಹೊಂದಿರತಕ್ಕಂಥ ಜನಾಂಗದ ಯುವ ಜನತೆಯಾಗಿರ್ಬೋದು, ಇತಿಹಾಸಕಾರರಾಗಿರ್ಬೋದು, ಮಠಾಧೀಶರಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರಬಹುದು, ಮತ್ತು ಇತಿಹಾಸದಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ಇತಿಹಾಸದಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ನ್ಯಾಯಾಧೀಶರುಗಳಾಗಿರ್ಬೋದು, ನ್ಯಾಯವಾದಿಗಳಾಗಿರ್ಬೋದು, ಸಂಸದರಾಗಿರ್ಬೋದು, ಸಂಶೋಧಕರಾಗಿರ್ಬೋದು, ಮತ್ತು ಈ ಬೇಡ ಜನಾಂಗದ ಇತಿಹಾಸದ ಮೇಲೆ ಪುಸ್ತಕಗಳನ್ನು ಬರೆದು ಪ್ರಶಸ್ತಿಗಳನ್ನು ತಗೊಂಡು ತಮ್ಮ ಇಮೇಜನ್ನು ಹೆಚ್ಚಿಸಿಕೊಂಡಿರ್ತಕ್ಕಂಥ ತಿಳುವಳಿಕೆ ಇರತಕ್ಕಂಥ ಜನಾಂಗಗಳಾಗಿರ್ಬೋದು, ಯಾಕೆ ಮೌನ ತಾಳಿದ್ದೀರ ಅನ್ನುವಂಥ ವಿಚಾರ ನಾನಿವತ್ತು ಮಾತಾಡಬೇಕಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಬಂಧುಗಳೇ. ಯಾಕೆ ನಿಮ್ಮ ಚರಿತ್ರೆ ಕರ್ನಾಟಕದ ಜನತೆಗೆ, ಈಗಿನ ಯುವ ಪೀಳಿಗೆಗೆ ತೋರಿಸ್ಬೇಕನ್ನುವಂಥ ಆಸಕ್ತಿ ನಿಮಗಿಲ್ವಾ? ಕೇವಲ ಧರ್ಮಕ್ಕಾಗಿ, ಸಂಸ್ಕೃತಿಗಾಗಿ, ಈ ನಾಡಿನ ಜನತೆಗಾಗಿ ದಕ್ಷಿಣ ಭಾರತದಲ್ಲಿ ಕೇವಲ 5,000 ಸೈನ್ಯವನ್ನು ಹೊಂದಿರತಕ್ಕಂಥ ಒಂದು ಕುಮ್ಮಟ ತುರ್ಗದ ಇತಿಹಾಸ ನಿಮಗೆ ಕಾಣ್ತಾ ಇಲ್ವಾ? ನಾವು ಬಂದಿರತಕ್ಕಂಥ 5 ಲಕ್ಷ ಸೈನಿಕರ ವಿರುದ್ಧ ನಾವು ಇವತ್ತು ಸೋಲಬಾರದನ್ನುವಂಥ ವಿಚಾರ ಇಟ್ಟುಕೊಂಡು ಗಂಡುಗಲಿ ಕುಮಾರರಾಮ, ಅವರ ತಂದೆ ಕಂಪಿಲರಾಯ, ತಮ್ಮ ರಾಜವಂಶಸ್ಥಕ್ಕೆ ಸೇರಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಸಜೀವವಾಗಿ ದಹನ ಮಾಡಿ ಖಡ್ಗ ಹಿಡಿದು ರಣರಂಗದಲ್ಲಿ ಹೋರಾಡಿ ನಮ್ಮ ಮುಂದೆ ಹೆಣ್ಣುಮಕ್ಕಳ ಮರ್ಯಾದೆ ಹೋಗಬಾರ್ದು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಸಜೀವವಾಗಿ ದಹನವಾಗಿರ್ತಕ್ಕಂಥ ಇತಿಹಾಸ ನಿಮಗೆ ಗೊತ್ತಿಲ್ಲವೇ ಬಂಧುಗಳೇ? ಯಾಕೆ ಮೌನ ತಾಳಿದ್ದೀರಾ? ಈ ದೇಶದಲ್ಲಿ ಅಲ್ಪ ಸ್ವಲ್ಪ ಇತಿಹಾಸವನ್ನೇ ಹೊಂದಿರತಕ್ಕಂಥ ಕೆಲವು ಇತಿಹಾಸಕಾರರು, ಕೆಲವು ಜನಾಂಗದವರು, ಕೆಲವು ಜಾತಿಯವರು ನಮ್ಮ ಇತಿಹಾಸವನ್ನು ತಮ್ಮ ಚರಿತ್ರೆಯನ್ನಾಗಿ ರೂಪಿಸಿಕೊಂಡು ಸುಳ್ಳು ಇತಿಹಾಸವನ್ನು ಸೃಷ್ಟಿ ಮಾಡಿ ಇವತ್ತು ಸಮಗ್ರವಾಗಿ ಅತಿ ವೇಗವಾಗಿ ಜನಸಾಮಾನ್ಯರಿಗೆ ತಲುಪುವಂಥ ಮೀಡಿಯಾ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಇತಿಹಾಸವನ್ನು ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಯಾಕೆ ನೀವು ಮೌನ ತಾಳಿದ್ದೀರಾ? ನಾನು ನಿನ್ನೆ ದಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ. ಇಬ್ಬರು ವಿಜಯನಗರ ಹಂಪಿ ಒಂದು ದೇವಸ್ಥಾನದಲ್ಲಿ ಇಬ್ಬರು ಬರ್ತಾರೆ. ಅವರಿಗೆ ಗೈಡ್ಲೈನ್ಸ್ ಮಾಡ್ಸೋಕೆ ಒಬ್ಬ ಇತಿಹಾಸಕಾರ ಅಂತ ಹೇಳ್ಬೇಕು. ಆತ ಏನು ಹೇಳ್ತಾನಂದರೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಕುರುಬ ಜನಾಂಗದವರು, ಹಂಗಾಗಿ ಈ ದೇವಸ್ಥಾನದ ದ್ವಾರ ಬಾಗಿಲದಲ್ಲಿ ಕಂಬಳಿ ಹೊತ್ತುಕೊಂಡಿರ್ತಕ್ಕಂಥ ಒಬ್ಬ ಕುರುಬನ ಚಿತ್ರವನ್ನು ಕೆತ್ತಿದ್ದಾರೆ ಅಂತ ಹೇಳ್ತಾನೆ. ಇದು ಅಕ್ಷರಾಹ ಸುಳ್ಳು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಸಮಯದಲ್ಲಿ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ, ಕರ್ನಾಟಕ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಕುರುಬ ಜನಾಂಗದವರು ಅನ್ನುವಂಥ ಒಂದು ಪ್ರಜ್ಞೆ, ಅಷ್ಟು ತಿಳುವಳಿಕೆ ಆ ಸಮಯದಲ್ಲಿ ಇದ್ದಿದ್ದರೆ ಇತ್ತು ಅಂತ ತಿಳ್ಕೊಳ್ಳಿ. ಅಷ್ಟು ಪ್ರಜ್ಞೆ ಇದ್ದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಕುರುಬ ಜನಾಂಗದವರು ಅದರ ಸಂಕೇತಕವಾಗಿ ಒಂದು ಚಿತ್ರವನ್ನು ಈ ದ್ವಾರಭಾಗದಲ್ಲಿ ಬಿಡಿಸೋಣ ಅನ್ನುವಂಥ ಪ್ರಜ್ಞೆ ಅವರಿಗಿದ್ದಿದ್ರೆ, ಕರ್ನಾಟಕ ಸಾಮ್ರಾಜ್ಯದ ರಾಜಮುದ್ರೆಯನ್ನಾಗಿ ವರಹವನ್ನು ಕನ್ನಡದಲ್ಲಿ ಹೇಳ್ಬೇಕಾದ ಎಲ್ಲರಿಗೆ ತಿಳಿಯಾಗಿ ಹೇಳ್ಬೇಕಂದ್ರೆ ಹಂದಿಯನ್ನು ರಾಜಮುದ್ರೆಯಾಗಿ ಯಾಕೆ ಮಾಡ್ತಾಯಿದ್ರು? ರಾಜ್ಯ ಸ್ಥಾಪನೆ ಮಾಡಿದವರು ಕುರುಬರು ಅನ್ನುವಂಥ ವಿಚಾರ ಅವರಿಗೆ ಗೊತ್ತಿದ್ದು, ಈ ಸ್ಥಾಪನೆ ಮಾಡಿದವರು ಈ ಬಾಗಿಲಲ್ಲಿ ಒಂದು ಚಿತ್ರ ಕೆತ್ತೋಣ ಅನ್ನುವಂಥ ವಿಚಾರ ಅವ್ರ ತಲೆಯಲ್ಲಿ ಬಂದಿದ್ದರೆ, ರಾಜಮುದ್ರೆಯನ್ನು ಹಂದಿಯಾಗಿ ಮಾಡಬೇಕನ್ನುವಂಥ ವಿಚಾರ ಅಥವಾ ಕುರಿಯನ್ನು ಮಾಡಬೇಕು ಅನ್ನುವಂಥ ವಿಚಾರ ಅವ್ರಿಗೆ ತಲೆಗೆ ಯಾಕೆ ಬರಲಿಲ್ಲ? ಇದರ ಅರ್ಥ ಏನಂದರೆ, ವಿಜಯನಗರ ಸಾಮ್ರಾಜ್ಯದ ಬೇಡ ದೊರೆಗಳು ಯಾಕೆ ಹಂದಿಯನ್ನು
ರಾಜ್ಯ ಲಾಂಛನವಾಗಿ ಮಾಡಿದ್ದಾರೆ ಅಂದರೆ ನನ್ನ ವಿಚಾರ ತಿಳಿದ ಮಟ್ಟಿಗೆ, ನಾನು ಓದಿದ ವಿಚಾರ ತಿಳಿದ ಮಟ್ಟಿಗೆ, ನನ್ನ ಪ್ರಜ್ಞೆ ವಿಚಾರದ ಮಟ್ಟಿಗೆ ನಾನು ಹೇಳ್ಬೇಕಂದ್ರೆ, ದಕ್ಷಿಣ ಭಾರತದ ಮೇಲೆ ಪರಕೀಯರಾಗಿರ್ತಕ್ಕಂಥ ಮುಸಲ್ಮಾನ ದಾಳಿಕೋರರು ದಕ್ಷಿಣ ಭಾರತದ ಸಂಸ್ಕೃತಿ ಮೇಲೆ, ಸಂಪತ್ತಿನ ಮೇಲೆ, ಜನಾಂಗದ ಮೇಲೆ, ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ಏನು ಮಾಡ್ತಾ ಇದ್ರಲ್ಲ, ಅದನ್ನು ತಡೆಗಟ್ಟುವ ವಿಷಯವಾಗಿ ಮುಮ್ಮಡಿ ಸಿಂಗನಾಯಕನ ವಂಶಸ್ಥರು ಹೆಣ್ಣು ಮರಿಮೊಮ್ಮಕ್ಕಳಾಗಿರೋದರಿಂದ, ಅವರು ನಾಯಕ ಜನಾಂಗದ ವೃತ್ತಿ ಬೇಟೆಯಾಗಿರುವುದರಿಂದ, ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂಥ ಮುಸ್ಲಿಂ ದಾಳಿಕೋರರನ್ನು ಯಾವ ರೀತಿ ಓಡಿಸ್ತೀವಿ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು, ಬೇಟೆಯಲ್ಲಿ ಪ್ರಮುಖ ಬೇಟೆಯಾಗಿರ್ತಕ್ಕಂಥ ಹಂದಿ ಬೇಟೆಯನ್ನು ಚಿಹ್ನೆಯಾಗಿಟ್ಟುಕೊಂಡು, ಹಂದಿಯನ್ನು ಹೇಗೆ ನಾವು ಬೇಟೆಯಾಡುವ ರೀತಿ ಖಡ್ಗದಿಂದ, ಬಲ್ಲೆಯಿಂದ, ಬಾಣದಿಂದ ಮತ್ತು ಬೇಟೆಗಾರರು ಸಾಕುವ ನಾಯಿಯಿಂದ ಯಾವ ರೀತಿ ಬೇಟೆಯನ್ನು ಆಡ್ತೀವಿ, ಅದೇ ರೀತಿ ದಕ್ಷಿಣ ಭಾರತಕ್ಕೆ ದಾಳಿ ಇಟ್ಟಂಥ ದಾಳಿಕೋರರನ್ನು ಒದ್ದೋಡಿಸ್ತೀವಿ. ಬೇಟೆಗಳಲ್ಲಿ ಪ್ರಮುಖ ಬೇಟೆಯಾಗಿರ್ತಕ್ಕಂಥ ಹಂದಿ ಬೇಟೆಯನ್ನು ಮುಖ್ಯವಾಗಿಟ್ಟುಕೊಂಡು ನಮ್ಮ ರಾಜಮುದ್ರೆಯನ್ನು ಹಂದಿ ಮಾಡೋಣ ಅಂತೇಳಿ ಈ ನಾಯಕ ಜನಾಂಗದವರು, ಬೇಡ ಜನಾಂಗದವರು ತಮ್ಮ ರಾಜಮುದ್ರೆಯನ್ನಾಗಿ ಹಂದಿಯನ್ನಿಟ್ಟುಕೊಂಡಿದ್ದಾರಂತೆ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರು ನಮ್ಮ ಜನಾಂಗದವರು ಅಂತೇಳಿ ಏನು ಸುಳ್ಳು ದಾಖಲಾತಿಗಳನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾರಲ್ಲ, ಕೆಲವು ದಾಖಲಾತಿಗಳಿದ್ದೇವೆ ಅಷ್ಟೇ. ಅಕ್ಕಬುಕ್ಕರು ಕುರುಬ ಜನಾಂಗದವರು ಅಂತ ಹೇಳ್ತಾರೆ. ಅವರ ವಂಶಸ್ಥರ ಬಗ್ಗೆ ಹೇಳೋದಿಲ್ಲ, ಅವ್ರ ತಾತನ ಬಗ್ಗೆ ಹೇಳೋದಿಲ್ಲ, ಅವರ ತಾಯಿ ಬಗ್ಗೆ ಹೇಳೋದಿಲ್ಲ, ಅವರ ಮುತ್ತಾತನ ಬಗ್ಗೆ ಹೇಳೋದಿಲ್ಲ, ಈ ಚರಿತ್ರೆಯನ್ನು ಹೇಳೋದಿಲ್ಲ. ಬರೀ ಅಕ್ಕಬುಕ್ಕರು ಮತ್ತು ಇನ್ನು ಮೂವರಿರ್ತಕ್ಕಂಥ ಅಣ್ಣತಮ್ಮರ ವಿಚಾರನೇ ಮಾತಾಡೋಗಲ್ಲವ ಈ ಬೇಡ ನಮ್ಮ ಕುರುಬ ಜನಾಂಗದವರು. ಹಂಗಾಗಿ ನೀವು ಬೇಡ ಜನಾಂಗದಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿವಂತ ಜೀವಿಗಳು ನಿಮ್ಮ ಇತಿಹಾಸವನ್ನು ಸ್ವಲ್ಪ ಜನತೆಗೆ ಹಂಚಿ. ಯಾಕಂದರೆ ಚರಿತ್ರೆ ಹೊಂದಿರತಕ್ಕಂಥ, ಕರ್ನಾಟಕದಲ್ಲಿ ಚರಿತ್ರೆ ಹೊಂದಿರತಕ್ಕಂಥ ಜನಾಂಗ ಯಾವುದಿದ್ರೆ ಅದು ಮುಂಚೂಣಿಯಲ್ಲಿ ನಿಲ್ಲುವಂಥ ಜನಾಂಗ ಯಾವುದಿದ್ರೆ ಅದು ಬೇಡ ಜನಾಂಗ ಅಂತ ಇತಿಹಾಸ ಸೃಷ್ಟಿ ಮಾಡಿದೆ. ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ಜಗತ್ತಿನಲ್ಲಿ ಬೇಡರಷ್ಟು ಸೂರರು ಸಿಗಬಹುದು, ಆದರೆ ಬೇಡರಿಗಿಂತ ಸೂರರು ಸಿಗಲಾರದಂತೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ವಿಲಿಯಂ ಸ್ಮಿತ್ ಅನ್ನುವಂಥವನು. ಹಂಗಾಗಿ ಔರಂಗಜೇಬ ಸುರಪುರ ರಾಜವಂಶಸ್ಥರನ್ನು ಯುದ್ಧದಲ್ಲಿ ಗೆಲ್ಲಲಾಗುವುದಿಲ್ಲ, ನಾನು ನಿಮಗೆ ಸೋತೆ ಅಂತೇಳಿ ಬರ್ಕೊಟ್ಟು ಹೋದಂಥ ಒಂದು ಇತಿಹಾಸ ಇವತ್ತು ಆ ಸುರಪುರ ಸಂಸ್ಥಾನದಲ್ಲಿ ಅವನ ಹಸ್ತಮುದ್ರಿಕೆ ಇದೆ. ಇಂಥವೆಲ್ಲ ಇತಿಹಾಸವನ್ನು ಹೇಳ್ರಿ ಸ್ವಾಮಿ. ಯಾಕೆ ನೀವು ಮೌನ ವಹಿಸಿದ್ದೀರ? ಬೇಡ ಜನಾಂಗದವರು ಭಾಳ ಬುದ್ಧಿಜೀವಿಗಳಿದ್ದಾರೆ, ಭಾಳ ಧೈರ್ಯಶಾಲಿಗಳಿದ್ದಾರೆ. ಇವತ್ತು ಏನಂದರೆ ರಾಜಕೀಯವಾಗಿ ನಾವು ಬೆಳಿಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ನಮ್ಮ ಇತಿಹಾಸವನ್ನು ನಾವು ಇವತ್ತು ಅಳಿಸ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಪೀಳಿಗೆ ಅಳಿಯೋದು ಇದೇ ಥರ ನೀವು ಮೌನ ವಹಿಸಿದರೆ ಮುಂದಿನ ದಿನಮಾನಗಳಲ್ಲಿ ಈ ಪೀಳಿಗೆ ಹಿಂಗಿತ್ತು ಅನ್ನುವಂಥ ಇವತ್ತೇನು ಪಳವಳಿಕೆಗಳು ಹುಡುಕ್ತಾ ಇದ್ದೇವಲ್ಲ, ಆ ಥರ ನಮ್ಮನ್ನು ಹುಡುಕಬೇಕಾಗ್ತದೆ ಬಂಧುಗಳೇ. ನಿಮ್ಮ ನಮ್ಮ ಸಮಾಜದ ಬುದ್ಧಿಜೀವಿಗಳು ಮುಂದಿನ ಪೀಳಿಗೆಗೆ ಸರಿಯಾಗಿ ಇತಿಹಾಸವನ್ನು ತಿಳಿಸಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಕಲಿಸಿ. ಯಾಕೆ ಮಕ್ಕಳಿಗೆ ಸಂಸ್ಕೃತಿ ಹೇಳೋದಲ್ಲ? ಕೆಲವು ಮಕ್ಕಳಿಗೆ ನಮ್ಮ ಬೆಡಗ್ಗಳೇ ಗೊತ್ತಿಲ್ಲ. ನಮ್ಮ ಮೂಲ ನಾಯಕರ ಸಂಸ್ಕೃತಿ ಹುಡುಕಬೇಕಂದ್ರೆ ಬೆಡಗ್ಗಳು, ನಮ್ಮ ಸಂಸ್ಕೃತಿಗಳು, ನಮ್ಮ ಹಬ್ಬಗಳು, ನಮ್ಮ ಹರಿದಿನಗಳು, ನಮ್ಮ ಹೆಸರುಗಳಲ್ಲೇ ಒಂದು ಚರಿತ್ರೆ ಇದೆ. ಅಂಥ ವಿಷಯಗಳ ಹಂಚಿಕೊಳ್ಳ್ರಿ ಬಂಧುಗಳೇ. ಮುಂದೊಂದು ದಿನ ಇತಿಹಾಸ ಶೂನ್ಯವಾಗಬಹುದು. ನಮ್ಮ ಚರಿತ್ರೆಯಲ್ಲಿ ಮೇಲು 1ನೇ ಸ್ಥಾನದಲ್ಲಿ ನಿರ್ತಕ್ಕಂಥ ಜಾತಿ ಯಾವುದಿದ್ರೆ ಅದ್ರ ಬೇಡ ಜನಾಂಗ. ಅದು ಇತಿಹಾಸ ಸೃಷ್ಟಿ ಮಾಡಿದೆ, ಇತಿಹಾಸ ಓದಿದರೆ ಗೊತ್ತಾಗ್ತದೆ ಅಂತ ಹೇಳುವಂಥ ವಿಚಾರವನ್ನು ಇವತ್ತು ಹಂಚಿಕೊಂಡು ನಾವು ಎಲ್ಲ ಮಠಾಧೀಶರಿಗೂ, ಎಲ್ಲ ರಾಜಕೀಯ ವ್ಯಕ್ತಿಗಳು, ಎಲ್ಲ ಬುದ್ಧಿಜೀವಿಗಳಿಗೆ ಮತ್ತೊಮ್ಮೆ ನಾನು ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕನಾಗಿ ನಾನು ಗುಜ್ಜಲ್ ಬೆಡಗಿನವನು. ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಸುಮಾರು ನಾಯಕ ಜನಾಂಗದಲ್ಲಿ 572 ಬೆಡಗುಗಳು ಬರ್ತಾವೆ ಬಂಧುಗಳೇ. ನಿಮ್ಮ ಬೆಡಗುಗಳ ಇತಿಹಾಸವನ್ನು ನೀವು ತಿಳಿದು ಜನರಿಗೆ ತಿಳಿಸಿ. ನಾವು ಬೇರೆಯವರಿಗೆ ತಿಳಿಸೋದು ಅವಶ್ಯಕತೆ ಇಲ್ಲ, ನಮ್ಮವರಿಗೆ ನಾವು ತಿಳಿಸ್ಕೊಂಡ್ರೆ ಅದು ವಿಚಾರ ಬೇರೆಯವ್ರಿಗೆ ಹೋಗ್ತದೆ ಬಂಧುಗಳೇ. ಹಾಗಾಗಿ ಇತಿಹಾಸ ಶೂನ್ಯರಾಗೋದು ಬೇಡ, ನಾವು ಮೌನ ವಹಿಸೋದು ಬೇಡ ಅಂಥೇಳಿ ನಾನಿವತ್ತು ಕರ್ನಾಟಕದ ಎಲ್ಲ ನನ್ನ ಬೇಡ ಜನಾಂಗದ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸಿ ಕಳಕಳೆಯಾಗಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಸ್ವಲ್ಪ ನ್ಯಾಯವಾದಿಗಳು ಯಾಕೆ ಸಂಘಟನೆಗಳಲ್ಲಿ ಭಾಗವಹಿಸೋದಿಲ್ಲ ಅಂತ ಒಂದು ವಿಚಾರವನ್ನು ತಮ್ಮಲ್ಲಿ ಮನವರಿಕೆ ಮಾಡಿಕೊಳ್ತಾ ಇದ್ದೇನೆ. ನ್ಯಾಯಾಧೀಶರು ತಾವು ಬಂದು ಮುಂಚೂಣಿಯಲ್ಲಿ ನಿಲ್ಲಬೇಕು.
ಈ ರಾಜಕೀಯವಾಗಿ ನಾವು ಬೆಳಿಬೇಕು ನಾನು ಬೆಳಿಬೇಕು ಅಂತೇಳಿ ನಿಮ್ಮ ಚರಿತ್ರೆಯನ್ನು ಹಾಳು ಮಾಡ್ಕೊಡೋದು ಬೇಡ ಬಂಧುಗಳೇ. ವಿಶೇಷವಾಗಿ ನೀವು ಯಾವ ಬೆಡಗಿನವರು ಇರ್ತೀರೋ ಆ ಬೆಡಗಿನವರು ನಿಮ್ಮ ಚರಿತ್ರೆಯನ್ನು ತಿಳ್ಕೊಳ್ರಿ. ನಾನು ಗುಜ್ಜಲವನ್ನು ನಮ್ಮ ಚರಿತ್ರೆ ನಾನು ತಿಳ್ಕೊಂಡಿದ್ದೀನಿ. ಎಲ್ಲ ಚರಿತ್ರೆ ಎಲ್ಲ ಬೆಡಗುಗಳು ರಾಜವಂಶಸ್ಥರಿಗೆ ಸಂಬಂಧ ಇರ್ತಕ್ಕಂಥ ಬೆಡಗುಗಳು. ಯಾರು ಇದರಲ್ಲಿ ಕೀಳು ಇಲ್ಲ ಮೇಳು ಇಲ್ಲ. ಅಂದರೆ ಎಲ್ಲ ಬೆಡಗುಗಳಲ್ಲಿ ಕೆಲವೊಬ್ಬರಿಗೆ ರಾಜರಾಗುವ ಅವಕಾಶ ಸಿಕ್ಕಿರ್ತದೆ. ಹಂಗಾಗಿ ನೀವು ನಿಮ್ಮ ಬೆಡಗಿನ ಚರಿತ್ರೆಯನ್ನು ತಿಳ್ಕೊಂಡು ಮುಂಬರುವ ನಮ್ಮ ಪೀಳಿಗೆಗಳಿಗೆ ತಿಳಿಸ್ಬೇಕಂತೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ಕರ್ನಾಟಕದ ಬೇಡ ಜನತೆಗೆ ಕಳಕಳಿಯಾಗಿ ನಾನು ನಮಸ್ಕರಿಸ್ತಾ ಇದ್ದೇನೆ. ಇನ್ನೊಂದು ಸಾರಿ ನಮಸ್ಕರಿಸ್ತಾ ಇದ್ದೇನೆ. ಎಲ್ಲರಿಗೂ ಬೇಡ ಜನಾಂಗದ ನಮಸ್ಕಾರಗಳು. ಬೇಡ ಜನಾಂಗದ ಜನತೆಗೆ ಎಲ್ಲರಿಗೂ ನಮಸ್ಕಾರಗಳು. ಚರಿತ್ರೆಯನ್ನು ತಿಳಿಸಿ ಬಂಧುಗಳೇ. ಬಾಬಾ ಸಾಹೇಬ್ರು ಹೇಳಿರುವ ಹಾಗೆ ನಿಮ್ಮ ಚರಿತ್ರೆ ಗೊತ್ತಿಲ್ಲದ್ರೆ ನೀವು ಚರಿತ್ರೆ ಸೃಷ್ಟಿ ಮಾಡೋಕ್ಕಾಗಲ್ಲ, ನಿಮ್ಮ ಚರಿತ್ರೆಯನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಚರಿತ್ರೆಯನ್ನು ನಮ್ಮ ಮಕ್ಕಳಿಗೆ ತಿಳಿಸಿ, ಇಡೀ ಕರ್ನಾಟಕದ ಜನತೆ ತಿಳಿಸಿ ಅಂತ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ ಬಂಧುಗಳೇ.